ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತ್ರಿವಿಕಾ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಇವತ್ತು ನನ್ನ ತಾಯಿ ಮನೆಗೆ ನಾನು ಮತ್ತು ನನ್ನ ಹಸ್ಬೆಂಡು, ನನ್ನ ಮಗಳು 3 ಜನನೂ ಹೋಗ್ತಾ ಇದ್ದೀವಿ. ನಮ್ಮ ಟ್ರೈನ್ ದಾದರಲ್ಲಿ ಬುಕ್ ಆಗಿತ್ತು. ಸೊ ಹಾಗಾಗಿ ನಮ್ಮ ಟ್ರೈನ್ ದಾದರ್ಗೆ ಮಾತ್ರ ಸ್ಟಾಪ್ ಇರೋದು. ಸೊ ಹಾಗಾಗಿ ನಾವು ಲೋಕಲ್ ಟ್ರೈನ್ ಮೂಲಕ ದಾದರ್ಗೆ ಹೋದ್ವಿ. ಅಲ್ಲಿಂದ ನಮ್ಮದೇನು ಟ್ರೈನ್ ಇದೆಯಲ್ಲ, ಶರಾವತಿ ಎಕ್ಸ್ಪ್ರೆಸ್ ಟ್ರೈನ್ನ ಅಲ್ಲಿಂದ ಹತ್ತಬೇಕಿತ್ತು. ಸೊ ಹಾಗಾಗಿ ನಾವು ದಾದರ್ಗೆ ಹೋಗ್ತಾ ಇದ್ವಿ. ಬಟ್ ನನ್ನ ಮಗಳು ಎಲ್ಲೂ ನಿಲ್ತಾನೆ ಇರಲಿಲ್ಲ, ಒಂದು ಕಡೆನೂ ಓಡ್ತಾನೆ ಇಲ್ಲೋ. ಸೊ ಹಾಗಾಗಿ ನನ್ನ ಹಸ್ಬೆಂಡು ಅವಳನ್ನ ಹೊತ್ಕೊಂಡು ನಿಂತಿದ್ರು. ಕೂತ್ಕೊಂಡ್ರು ಕೂಡ ಕೂತ್ಕೊಳ್ಳೋಕ್ಕೆ ಬಿಡ್ತಾ ಇರಲಿಲ್ಲ, ಸೀಟ್ ಇದ್ದರೂ ಕೂಡ. ಸೊ ಹಾಗಾಗಿ ಅವರು ಸ್ವಲ್ಪ ಸೆಕೆ ಇತ್ತು ತುಂಬಾ, ಹಾಗಾಗಿ ಗಾಳೀಲಿ ನಿಲ್ಲಿಸ್ಕೊಂಡು ನಿಂತಿದ್ರು. ಫೈನಲಿ ನಾವು ದಾದರ್ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಅಲ್ಲಿ ಅವಳು ತುಂಬಾ ತರಲೆ ಮಾಡ್ತಾಯಿದ್ಲು, ಒಂದು ಕಡೆ ನಿಲ್ತಾ ಇರಲಿಲ್ಲ. ಬಾಟಲ್ಸ್ ಎಲ್ಲ ಕಿತ್ತು ಬಿಸಾಕೋದು, ಆಮೇಲೆ ಓಡೋಗೋದು, ಆ ಥರ ಎಲ್ಲ ಮಾಡ್ತಾಯಿದ್ಲು. ಸೊ ಹಾಗಾಗಿ ಅವಳನ್ನ ಎಂಗೇಜ್ ಮಾಡಿಕೊಂಡು ನಾವು ಆಟ ಆಡಿಸ್ಕೊಂಡು ಕೂತಿದ್ವಿ. ಇನ್ನೂ 1 ಅವರ್ ಇತ್ತು ಟ್ರೈನ್ ಬರೋದು. ಸೊ ಹಾಗಾಗಿ 1 ಅವರ್ ನಾವು ಪ್ಲ್ಯಾಟ್ಫಾರ್ಮಲ್ಲೇ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಆವಾಗ ತಾನೇ ವಾಟ್ರ್ ಬಾಟಲ್ ತೊಗೊಂಡಿದ್ವಿ, ಅದ್ರದ್ದು ಮುಚ್ಚಳ ಎಲ್ಲ ಕೆಳಗೆ ಬಿಸಾಕ್ತಾಯಿದ್ಲು. ನಾನು ಎಷ್ಟು ಹೈಜೀನಿಕ್ಕಾಗಿ ಇಡ್ತೀನಿ ಅವಳನ್ನ, ಆದ್ರೂ ಅವಳು ಕೆಳಗಡೆ ಬಿಸಾಕಿ ಮಾಡಿ ಎಲ್ಲ ತಿಂತಾಳೆ, ಊಟನೂ ಹಾಗೆ ಮಾಡ್ತಾಳೆ. ಸೊ ನನಗೆ ಬೇಜಾರಾಗುತ್ತೆ, ಭಯ ಆಗುತ್ತೆ ಒಂದು ಕಡೆ, ಏನಂದರೆ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಅಂತ. ಸೊ ಫೈನಲಿ ನಮ್ಮದು ಟ್ರೈನ್ ಬಂತು 9 ಗಂಟೆಗೆ. ಟ್ರೈನ್ ಬಂದ ತಕ್ಷಣ ನಾವು ಫಸ್ಟ್ ಹತ್ಕೊಂಡ್ವಿ. ಸೊ ಫುಲ್ ಖಾಲಿ ಇತ್ತು ಟ್ರೈನು. ಬೇಗ ಹೋಗಿ ಲಗೇಜ್ ಎಲ್ಲ ಇಟ್ಟು, ಅಮ್ಮಗೆ ತುಂಬ ಹೊಟ್ಟೆ ಹಸಿವಾಗಿತ್ತು. ಸೊ ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಅವಳಿಗೆ ಊಟ ಮಾಡಿಸಿ ಮತ್ತು ಮಲಿಕೊಂಬಿಟ್ವಿ ನಾವೆಲ್ಲ. ಮತ್ತು ಬೆಳಿಗ್ಗೆಯಿಂದ ನಾನು ಸ್ಟಾರ್ಟ್ ಮಾಡಿಕೊಂಡೆ ನನ್ನ ವಿಡಿಯೋ ಎಲ್ಲ. ನಮ್ಮಿಬ್ಬರು ಸೀಟೂ ಮೇಲ್ ಬಂದಿತ್ತು. ಹಾಗೆ ನಮ್ಮ ಜೊತೆಗೆ ಮಹಾರಾಷ್ಟ್ರದವರು ಮೈಸೂರವರೆಗೂ ಟ್ರಾವೆಲ್ ಮಾಡ್ತಾಯಿದ್ರು. ಅವ್ರದ್ದು ಇಬ್ಬರದು ಕೆಳಗಡೆನೇ ಬಂದಿತ್ತು. ಸೊ ಬೇಬಿ ಇರೋದ್ರಿಂದ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವ್ರ ಪಾಪ ಏನೂ ಅಂದ್ಕೊಳ್ಳಿಲ್ಲ, ತುಂಬ ಹೆಲ್ಪಿಂಗ್ ನೇಚರ್ ಇತ್ತು ಅವ್ರಿಗೆ. ಸೊ ಹಾಗಾಗಿ ಅವರು ನಮಗೆ ಬಿಟ್ಕೊಟ್ಬಿಟ್ರು. ಕೇಳಿದ ತಕ್ಷಣ 1 ಸೀಟ್ ಕೇಳಿದ್ವಿ, ಅವರು 2 ಸೀಟೂ ಬಿಟ್ಕೊಟ್ರು. ಅವ್ರ ಮೇಲೆ ಹೋದರು, ನಾವು ಕೆಳಗಡೆನೇ ಕೂತ್ಕೊಂಡ್ವಿ. ಸೊ ಹಾಗೆ ನಮ್ಮದು ಫ್ರೆಂಡ್ಶಿಪ್ನೂ ಬೆಳೀತು. ತುಂಬ ಒಳ್ಳೆಯವರಿದ್ದರು. ಹಾಗೆ ಅವ್ರ ಜೊತೆ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ನೇಚರೆಲ್ಲ ನೋಡಿಕೊಂಡು ಜರ್ನಿ ಕಂಟಿನ್ಯೂ ಮಾಡಿದ್ವಿ. ನೋಡಿದ್ರೆ ಬೆಳಗಾಂ ಹತ್ತತ್ರ ಬರ್ತೀವಿ, ಫುಲ್ ಮಳೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ವೆದರು ತುಂಬಾ ಚೆನ್ನಾಗಿತ್ತು. ಮುಂಬೈಯಲ್ಲಿ ನೋಡಿದ್ರೆ ಫುಲ್ ಸೆಕೆ ಇತ್ತು. ನಮಗೆ ಎಲ್ಲಿ ನೋಡಿದ್ರೂ ಸೆಕೆ ಆಗ್ತಾಯಿತ್ತು. ಅಲ್ಲಿ ಮಳೆನೇ ಇರಲಿಲ್ಲ. ಸೊ ಬೆಳಗಾಂ ಹತ್ತತ್ರ ಫುಲ್ ಮಳೆ ಇತ್ತು. ನಾವೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸು ವಿಡಿಯೋಸು ಮಾಡ್ತಾ ತುಂಬ ಎಂಜಾಯ್ ಮಾಡಿದ್ವಿ. ಅವರು ಕೂಡ ಮೈಸೂರಿಗೆ ಟ್ರಿಪ್ಗಂತ ಬರ್ತಾಯಿದ್ರು, ಮಹಾರಾಷ್ಟ್ರೀಯನ್ನು. ತುಂಬ ಒಳ್ಳೆಯವರು, ಅಂದರೆ ತುಂಬ ಒಳ್ಳೆಯವರು ಅಂತ ಹೇಳ್ಬೋದು. ಮತ್ತು ನನ್ನ ಮಗಳು ಕೂಡ ನೇಚರ್ ಜೊತೆ ತುಂಬ ಕನೆಕ್ಟಾಗಿ ಎಂಜಾಯ್ ಮಾಡ್ತಾಯಿದ್ಲು. ಅವಳಿಗಂತೂ ತುಂಬ ಇಷ್ಟ ಆಗ್ತಾಯಿತ್ತು ಮಳೆ, ನೀರೆಲ್ಲ ನೋಡ್ತಾ ಪ್ರಕೃತಿನ ಸೌಂದರ್ಯ ನೋಡಿಕೊಂಡು ಹಾಗೆ ಎಂಜಾಯ್ ಮಾಡ್ತಾಯಿದ್ಲು. ನಾವು ಕೂಡ ಅವಳ ಜೊತೆ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾಯಿದ್ವಿ, ಅವಳು ಸ್ವಲ್ಪ ದೊಡ್ಡವಳಾದಮೇಲೆ. ಸೊ ನಮಗೂ ಏನೋ ಒಂಥರ ಖುಷಿ ಅನ್ನಿಸ್ತಾಯಿತ್ತು. ಎಷ್ಟು ಚೆನ್ನಾಗಿ ಅನ್ನಿಸ್ತಾಯಿತ್ತು ಅಂದರೆ, ತುಂಬ ದಿನ ಆದಮೇಲೆ ವೆದರು ಇಷ್ಟು ಕೂಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಅಂತ ಒಳ್ಳೆ ಖುಷಿ ಆಗ್ತಾಯಿತ್ತು ನನಗೆ. ಆ ವೆದರ್ಗೂ ಮತ್ತು ಮಳೆಗೂ ಮತ್ತು ಟ್ರೈನ್ ಟ್ರಾವೆಲಿಂಗು, ಕೈಯಲ್ಲಿ 1 ಕಪ್ ಕಾಫಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನಿಸ್ತಿತ್ತು. ಬಟ್ ಆ ಟೈಮಲ್ಲಿ ಟೀ ಅವರು ಬರ್ತಾನೆ ಇರಲಿಲ್ಲ. ನನಗೆ ಟೀ ಬೇಕು ಅಂತ ಅನ್ನಿಸ್ತಿತ್ತು. ಹಾಗೂ ಹೀಗೂ ಮಾಡಿ ಫೈನಲಿ ನಾವು ಮೈಸೂರಿಗೆ ಬಂದು ರೀಚ್ ಆದ್ವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್.